ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಈಗಾಗಲೇ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿರುವಂತಹ ಪಬ್ಗಳಲ್ಲಿ ಈಗಾಗಲೇ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ನಾನು ಕೋರಮಂಗಲದಲ್ಲಿರುವಂತಹ ಪಬ್ ರೋಡ್ ನಲ್ಲಿರುವಂತಹ ಗಿಪ್ಸಿ ಟವರ್ ಪಬ್ ನಲ್ಲಿದ್ದೀನಿ. ಈ ಒಂದು ಪಬ್ ನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳಿ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಸುಮಾರು 3 ಫ್ಲೋರ್ ಇರುವಂತಹ ಈ ಪಬ್ ಈಗಾಗಲೇ ಅವರ ಒಂದು ಕೆಲಸಗಳು ಅಂದ್ರೆ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಬೇಕಾದಂತಹ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಇವತ್ತು ಬರುವಂತವರಿಗೆ ಯಾವುದೇ ರೀತಿಯಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಇಲಾಖೆಯಿಂದ ಕೊಟ್ಟಿರುವಂತಹ ಕೆಲವೊಂದು ಸೂಚನೆಗಳನ್ನ ಪಡ್ಕೊಂಡು ಜೊತೆಗೆ ಅವರು ಹೆಣ್ಮಕ್ಳು ಬರುವಂತಹ ಸಂದರ್ಭದಲ್ಲಿ ಅವರ ಒಂದು ಸೇಫ್ಟಿಗಾಗಿರ್ಬೋದು ಅಥವಾ ಫ್ಯಾಮಿಲಿ ಬರುವಂತಹ ಸಂದರ್ಭದಲ್ಲಿ ಕಪಲ್ಸ್ ಬರುವಂತಹ ಸಂದರ್ಭದಲ್ಲಿ ಅವರ ಒಂದು ಸೇಫ್ಟಿಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಲೇಡೀಸ್ ಬರ್ತಾ ಇರೋದ್ರಿಂದ ಅವರಿಗೆ ಸಪರೇಟ್ ಆಗಿ ಇಬ್ರು ಬೌನ್ಸರ್ ಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಸುಮಾರು 15 ಬೌನ್ಸರ್ ಗಳನ್ನ ಈ ಒಂದು ಪಬ್ ಮಾಲೀಕರು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಏನೇ ಸಮಸ್ಯೆ ಆದ್ರೂ ಕೂಡ ಆ ಒಂದು ಬೌನ್ಸರ್ ಬಳಿ ಹೇಳಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಜೊತೆಗೆ ಇಲ್ಲಿ ಅಂದ್ರೆ ಈ ಒಂದು ಪಬ್ ನಲ್ಲಿ VIP ಎಂಟ್ರಿ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು ಮೇಲ್ಭಾಗದಲ್ಲಿ ಅಂದ್ರೆ ತುಂಬಾ ಟಾಪ್ ಆಂಗಲ್ ಅಲ್ಲಿ ನೀವು ನೋಡಿದ್ರೆ ಯಾವ ರೀತಿಯಾಗಿ VIP ಗೆ ಇಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಇಲ್ಲಿ ಯಾವುದೇ ಬುಕ್ಕಿಂಗ್ ಇರೋದಿಲ್ಲ, ಯಾರು ಬಂದ್ರು ಕೂಡ ಅವರಿಗೆ ಅಲೌ ಮಾಡ್ತಾರೆ. ಇದು ಸುಮಾರು 1000 ಮೆಂಬರ್ಸ್ ಇರುವಂತಹ ಕೆಪಾಸಿಟಿ ಹೊಂದಿರುವಂತಹ ಪಬ್ಗಳಿದು. ಹಾಗಾಗಿ ಅವರ ಮಾಲೀಕರನ್ನ ಕೂಡ ಮಾತನಾಡಿಸುವಾಗ ಅವ್ರು ಹೇಳಿದ್ರು, ಈಗಾಗಲೇ ನಮ್ಗೆ ಪೊಲೀಸ್ ಇಲಾಖೆ ಕೊಟ್ಟಿರುವಂತಹ ಒಂದಷ್ಟು ಸೂಚನೆಗಳೇನಿದೆ ಅದನ್ನ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ. ಜೊತೆಗೆ ಇಲ್ಲಿ ಪ್ರತಿ ವರ್ಷ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ ಅನ್ನೋ ಒಂದಷ್ಟು ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗೆಯಿಂದ ಅಂದ್ರೆ ಈಗಲೂ ಕೂಡ ಒಂದಷ್ಟು ಜನ ಬರ್ತಾ ಇದ್ದಾರೆ. ಅಂದ್ರೆ ಅವರೊಂದು ಮಧ್ಯಾಹ್ನದ ಲಂಚ್ಗಾಗಿರ್ಬೋದು ಅಥವಾ ಅವರೊಂದಷ್ಟು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈಗಲೇ ಕೆಲವೊಬ್ರು ಬರ್ತಾ ಇರುವಂತದ್ದು. ನೆಕ್ಸ್ಟ್ ಅಂದ್ರೆ ಬುಕ್ಕಿಂಗ್ ಅಂತ ಏನು ಇವ್ರು ಮಾಡ್ಕೊಂಡಿಲ್ಲ, ಸಪರೇಟ್ ಆಗಿ ಬೇಕು ಅಂತಂದ್ರೆ ಅಂತವ್ರು ಬುಕ್ಕಿಂಗ್ ಮಾಡ್ಕೊಬಹುದು, ಇಲ್ಲ ಇಲ್ಲೇ ಡೈರೆಕ್ಟ್ ಬಂದ್ರು ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಬಹುದು. ಇಲ್ಲೂ ಈ ಒಂದು ಸ್ಕ್ರೀನ್ ಅನ್ನ ನೋಡ್ಬೋದು ನೀವು ಯಾವ ರೀತಿಯಾಗಿದೆ ಅಂತ. ಜೊತೆಗೆ ಮೇಲ್ಭಾಗದಲ್ಲಿ ಲೈಟಿಂಗ್ಸ್, ನೈಟ್ ಹೊತ್ತಿಗೆ ಈ ಲೈಟಿಂಗ್ಸ್ ಆನ್ ಮಾಡಿದ್ರೆ ಇಲ್ಲಿರೋರಿಗೆ ಒಂಥರ ಅದು ಕಿಕ್ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಜಾಗದಲ್ಲಿ ಡೈಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುತ್ತೆ. ಅದರಲ್ಲೂ ಹೊಸ ವರ್ಷಾಚರಣೆ ಸೆಲೆಬ್ರೇಷನ್ ಅಂದಾಕ್ಷಣ ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಂದ್ರೆ ಕಾಲಿಡೋದಕ್ಕೂ ಜಾಗ ಇಲ್ಲ. ಈಗಾಗಲೇ ಅವರು ಓನರ್ ಕೂಡ ಹೇಳಿದ್ರು, ನಾವು ಇಷ್ಟೇ ಜನ ಬರ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿಯುವಷ್ಟು ಜನ ಇಲ್ಲಿ ಬಂದೇ ಬರ್ತಾರೆ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಜಯಸೂರ್ಯ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.